ಕಳೆದ 25 ವರ್ಷಗಳಿಂದ ಪಾದಯಾತ್ರೆ ಮೂಲಕ ತಿರುಪತಿ ದರ್ಶನಕ್ಕೆ ಮಾಡ್ತಿದ್ದಾರೆ. ಅದರಿಂದ ಜಮಖಂಡಿಯಿಂದ ತಿರುಪತಿ ತಿರುಮಲೆಯವರೆಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಈ ವರ್ಷದ ಪಾದಯಾತ್ರೆ ವಿಶೇಷತೆ ಏನು, ಯಾವ ರೀತಿಯೆಲ್ಲ ಪಾದಯಾತ್ರೆ ಮಾಡ್ತಾರೆ, ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾರೆ ಅವ್ರನ್ನ ಕೇಳೋಣ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಸರ್? ಇದು ನಾವು ಹೋಗೋದು 21ನೇ ವರ್ಷ ರೀ. ನಮ್ಗಿಂತ ಮೊದಲು ಒಂದು 5 ವರ್ಷದ ಅಲ್ಲೇ ನಮ್ಮ ಬಾಜು ನಮ್ಮ ಗೆಳೆಯರು ಮಾಡ್ತಿದ್ರಿ. ಅವರು ಒಂದು 3 ಜನ ಹೋಗ್ತಿದ್ರಿ. ಅವರು 3 ಜನ ಹೋದ ನಂತರ ನಾವು 9 ಜನ ಏನೈತಿ, ಅವಾಗ ಯಾವುದೋ ವೆಹಿಕಲ್ ಇದಿಲ್ಲ ಏನಿದಿಲ್ಲ ರೀ. ಹೆಗಲಿಗೆ ಬ್ಯಾಗ್ ಹಾಕ್ಕೊಂಡು 9 ಜನ ಇನ್ನೂ ಹಾದಿನೂ ಅಷ್ಟೊಂದು ನಮಗೆ ಸರಿಯಾಗಿ ಇದ್ದಿದ್ದಿಲ್ಲ. ಆ 9 ಜನರ ನಾವು ಹೋದಾಗ ರೀ ಭಾಳ ಅಂದ್ರೆ ಭಾಳ ಕಷ್ಟ ಆಗಿತ್ತು ರೀ. ಆ ಕಷ್ಟ ಆದ ನಂತರ ಈಗ ನಮಗಾದಂಗೆ ಮುಂದೆ ಬರೋರಿಗೆ ಯಾರಿಗೆ ಆಗಬಾರ್ದು ಅಂತೇಳಿ ನನಗೊಂದು ಮನಸ್ಸಿಗೆ ಒಂದು ಸಂಕಲ್ಪ ಮಾಡಿಕೊಂಡು ಅದೇ ವರ್ಷ ಒಂದು ರಿಕ್ಷಾ ಮಾಡಿದ್ದೀವಿ ರೀ. ರಿಕ್ಷಾ ಮಾಡಿದ ತಕ್ಷಣ 2ನೇ ವರ್ಷಕ್ಕೆ ಕ್ರೂಸರ್ ಮಾಡಿದ್ದೀವಿ ರೀ. ಮತ್ತೊಂದು ಆನಂತರ ಮತ್ತೊಂದು ಕ್ರೂಸರ್ 3 ಗಾಡಿ ಮಾಡಿದ್ದೀವಿ ರೀ. ಅದು 9 ಮಂದಿ ಹೋದ ನೆಕ್ಸ್ಟ್ 2ನೇ ವರ್ಷಕ್ಕೆ 22 ಜನ ಅದೀವಿ ರೀ. ಆ 22 ಜನ 2 ವರ್ಷ ಅದೀವಿ ರೀ. ಆದ ನಂತರ ಮತ್ತು ಬರ್ತಾ ಜಾಸ್ತಿ ಆಗಿ ಇಲ್ಲಿವರೆಗೆ ಈಗ 100-105 ಜನ ಆಗಿವ್ರಿ. ಈಗ ನೀವೆಲ್ಲ ಭಕ್ತಾದಿಗಳೆಲ್ಲ ಹೋಗ್ತಿರಲ್ಲ ತಿರುಪತಿಗೆ, ಅದು ಅವ್ರ ಪ್ರಸಾದ ವ್ಯವಸ್ಥೆ ಎಲ್ಲ ಯಾವ ಥರ ಆಕತ್ರಿ ಅವ್ರದ್ದೆಲ್ಲ ಹೆಂಗೆ? ಪ್ರಸಾದ ವ್ಯವಸ್ಥೆ ಅಂದ್ರೆ ಮೊದಲು ಒಬ್ಬರು ಭಟ್ರ ರಮೇಶ್ ಪವಾರ್ ಅಂತ ಒಬ್ಬರು ಭಟ್ರು ಬರ್ತಿದ್ರಿ. ಅವರು ನಾವು ಏನೋ ಒಂದು ಕೇಳ್ಕೊಂಡಿವಿ ಪಾತ್ರ ಅನ್ನಲ್ಲ, ಅವರು ಬಂದ ಪ್ರಸಾದ ಎಲ್ಲ ಮಾಡಿ ಎಲ್ಲರಿಗೂ ಮಾಡಿ ಕೊಡ್ತಿದ್ರಿ. ಅದಾದ ನಂತರ ನಮ್ಮ ಜನ ಹೆಚ್ಚಾದಂಗೆ ಅವರು ಮತ್ತು ಗೌಳಿ ಕಾಕ ಅವರು ನಮ್ಮ ಪಾದಯಾತ್ರೆ ಮಾಡಿ ನಮ್ಮ ಜೊತೆ ನಿಂತು ಎಲ್ಲರಿಗೂ ಅವರು ಭಟ್ರ ಜೊತೆ ಕೈ ಜೋಡಿಸಿ ಎಲ್ಲರಿಗೂ ಮನಸ್ಸು ತೃಪ್ತಿ ಆಗುವಂಥ ಪ್ರಸಾದವನ್ನು ಮಾಡಿ ಹಾಕ್ತಾರೆ. ಈಗ ಎಷ್ಟು ದಿನಗಳು ಇಲ್ಲಿಂದ ಇವತ್ತು ಬಿಟ್ಟರೆ ಅಂದ್ರೆ ಎಷ್ಟು ದಿನಗಳು ಇಲ್ಲಿ ಮೂಡ್ತೀರಿ ನೀವು? ಅಲ್ಲಿದ್ದ ಕಾರ್ಯವೈಖರಿಗಳನ್ನ ಯಾವ ಥರ ಇರ್ತೈತೆ ನಿಮ್ಮ ಸರ್? ನಾವು ಡಿಸೆಂಬರ್ 30ಕ್ಕೆ ನಮ್ಮ ಕಲ್ಲಳ್ಳಿ ವೆಂಕಟೇಶ್ವರ ದೇವಸ್ಥಾನದಿಂದ ಬಿಟ್ಟಿವಿ ಅಂದ್ರೆ ರೀ, ನಾವು ಜನವರಿ 12ನೇ ತಾರೀಕು ಶ್ರೀನಿವಾಸ ಮಂಗಾಪುರ ಶ್ರೀವಾರಿ ಮೆಟ್ಲ 13ನೇ ತಾರೀಕು ಹತ್ತೀವಿ. 13 ತಾರೀಕು ಹತ್ತೀವಿ. ಅಲ್ಲಿ ದರ್ಶನ ಮಾಡಿಕೊಂಡು 2 ದಿವಸದ್ದು ಸಂಕ್ರಮಣ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಮರಳಿ ನಮ್ಮ ಊರಿಗೆ ಬಂದುಬಿಡ್ತೀವಿ. ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ, ಮೊದಲು ನಾವು ಬೈಪಾಸ್ ಆಗೋಕ್ಕಿಂತ ಮುಂಚೆ ಮುಧೋಳ ಸಿಟಿ ಒಳಗೆ ಹಾದು ಹೋಗ್ತಿದ್ದೀವಿ. ಅಲ್ಲಿ ಕುಲಕರ್ಣಿಯವರ ಮನೆಯಲ್ಲಿ ಪ್ರಸಾದ ಮಾಡ್ತಿದ್ದೀವಿ. ಅಲ್ಲಿ ಒಂದು 5 ವರ್ಷ ಹಾಗೆ ಮಾಡೀವಿ. ಅದಾದ ನಂತರ ಇದು ಬೈಪಾಸ್ ಆದ ನಂತರ ನಾವು ಈ ರೋಡಿಗೆ ಹೋಗ್ತಿದ್ದೀವಿ. ಈ ರೋಡಿಗೆ ಹೋಗ್ಬೇಕಾರೆ ಶಿರೋಳ ಅಶೋಕನ ಕಲ್ಲಳ್ಳಿಯವರ ಮನೆಯಲ್ಲಿ ಪ್ರಸಾದ ಮಾಡಿದ ಮೇಲೆ ಆ ಕುಲಕರ್ಣಿ ಅವ್ರಿಗೆ ಎಡಳಿಗೆ ಪ್ರಸಾದ ಮಾಡ್ತಾರೆ, ಎಡಳಿ ಅಂಗಡಿಗೆ. ಅಲ್ಲಿವರೆಗೂ ನಮಗೆ ಇಲ್ಲಿ ಏನೂ ಒಂದು ಚಾದ ವ್ಯವಸ್ಥೆಯೂ ಆಗ್ತಿರಲಿಲ್ಲ. ಆ ಭಗವಂತನ ಕೃಪಾಶೀರ್ವಾದದಿಂದ ನಮ್ಮ ನೂತನವಾಗಿ ಅರ್ಬನ್ ಬ್ಯಾಂಕಿನ ಸಲಹಾ ಸಮಿತಿಯವರು, ಆಮೇಲೆ ನಮ್ಮ ವಿಠ್ಠಲ್ ಜಕ್ಕಣ್ಣ ಅಣ್ಣವರು, ಆಮೇಲೆ ನಮ್ಮ ಇನ್ನೊಬ್ಬರು ನಮ್ಮ ಮುದುಕಪ್ಪ ಕಾತರಿಕೆಯವರ ಬೀಗರಾದಂಥ ನಾಡಗವ್ರವರು, ಅವರು ನಮಗೆ ಈ ಸಲ ಎಲ್ಲರೂ ಕೂಡಿ ಅಚ್ಚುಕಟ್ಟಾಗಿ ನಮಗೆಲ್ಲ ಸೇವೆ ಮಾಡಿದ್ದಾರೆ. ನೀರಿಂದ ಆಗಿರ್ಬೋದು, ಹಣ್ಣಾಗಿರ್ಬೋದು, ಬಿಸ್ಕಿಟ್ ಆಗಿರ್ಬೋದು, ಚೂಡ ಆಗಿರ್ಬೋದು, ಎಲ್ಲರಿಗೂ ಮನಸ್ಸು ತುಂಬವಾಗಿ ಭಕ್ತಿಪೂರ್ವಕವಾಗಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಆನಂದ ಆಗುವಂಥ ಪ್ರಸಾದವನ್ನು ಈ ದೇವಿ ಸ್ಥಾನದಲ್ಲಿ ನಮಗೆಲ್ಲರಿಗೂ ಕರೆಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಾರೆ. ಭಗವಂತ ಅವ್ರಿಗೆ ಇನ್ನೂ ಪರಿವಾರಕ್ಕೆ ಹೆಚ್ಚಿನ ಆಶೀರ್ವಾದ ಇರಲಿ ಅಂತೇಳಿ ನಮ್ಮ ಎಲ್ಲ ಸಲ ನಮ್ಮ ತಿರುಪತಿ ಪಾದಯಾತ್ರೆ ವತಿಯಿಂದ ಅವರಿಗೆ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಪಾದಯಾತ್ರೆಯ ಭಕ್ತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ರನ್ ಟಿವಿ ನ್ಯೂಸ್, ಮುಧೋಳ. ಲಕ್ವಾ ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಅತಿಯಾದ ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ. ಹೌದು, ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನ ಪಡೆಯಬಹುದು. ಆಯುಷ್ಯ ಮಾನ್ಯತೆ ಪಡೆದಿರುವ 100 ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ. 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಇಲ್ಲಿದ್ದು ಚಿಕಿತ್ಸೆ ಪಡೆಯೋರಿಗೆ ಊಟ, ವಸತಿ, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ. ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್, ಜಗದಾಳ, ರಬಕವಿ, ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ, 9880976151 ಅಥವಾ 8861326857. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.